ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಾನಿಪುರಿ ಹೇಗೆ ಮಾಡೋದು ಮನೆಯಲ್ಲಿ ಅಂತಲೇ ಹೇಳ್ತೀನಿ. ಒಂದು 5 ನಿಮಿಷಕ್ಕೆ ಮಾಡ್ಬೋದು. ಫಸ್ಟು ಒಂದು ಕುಕ್ಕರ್ಗೆ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಎರಡನ್ನೂ ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಒಂದು ಕಡೆ ಒಂದು 10 ನಿಮಿಷ ನೆನೆಸ್ಕೊಂಡಿರೋ ಹುಣಸೆಹಣ್ಣು ಹಾಕ್ಬಿಟ್ಟು ಹುಣಸೆಹಣ್ಣೆಲ್ಲ ನೀಟಾಗಿ ಉಜ್ಕೊಂಡು ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಹುಣಸೆಹಣ್ಣು ಸಿಪ್ಪೆಲ್ಲ ತೊಗೊಂಡು ನೀರನ್ನ ಸೋಸ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಅದಕ್ಕೇ ಹುಣಸೆಹಣ್ಣಿನ ರಸಕ್ಕೇ ಸ್ವಲ್ಪ ಪಾನಿಪುರಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಜೀರಾ ಪೌಡ್ರು, ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಬೆಲ್ಲ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಜಾರ್ನಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ರುಬ್ಕೊಂಡು ಅದನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಾನಿ ರೆಡಿ. ನೆಕ್ಸ್ಟ್ ಇವಾಗ ನಾವು ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಬೆಲ್ಲ ತಗೊಂಡು ನೆಕ್ಸ್ಟ್ ಇವಾಗ ಆಲೂಗಡ್ಡೆ ಮತ್ತು ಅದಕ್ಕೇ ಬೇಯಿಸ್ಕೊಂಡಿರೋ ಬಟಾಣಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಫುಲ್ಲು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಸ್ವಲ್ಪ ಚಿಕನ್ ಮಸಾಲ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ. ನಾನಿವತ್ತು ತೊಗೊಂಡಿರೋದು ರೆಡಿ ಪೂರಿ ಬಂದ್ಬಿಟ್ಟು ಇದು 1/4 kgಗೆ 250 ಗ್ರಾಮ್ಗೆ 46 ರೂಪಾಯಿ, ಅಂದರೆ 1/4 kgಗೆ 46 ರೂಪಾಯಿ. ಅದೇನಿಲ್ಲ, ಸಿಂಪಲ್ಲಾಗಿ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟು ಅದು ಫುಲ್ಲು ಕಡಿಮೆ ಎಣ್ಣೆ ಜಾಸ್ತಿ ಕಾಯಿಸ್ಕೋಬಾರ್ದು, ಲೋ ಫ್ಲೇಮಲ್ಲೇ ಸ್ವಲ್ಪ ಎಣ್ಣೆ ಕಾದಾಗಲೇ ಹಾಕ್ಕೋಬೇಕು. ಹಂಗಾದ್ರೆ ನೀಟಾಗಿ ಪೂರಿ ಉಬ್ಬುತ್ತವೆ. ಜಾಸ್ತಿ ಎಣ್ಣೆ ಕಾಯಿಸ್ಕೊಂಡು ಹಾಕೋಣಕ್ಕೆ ಹೋದರೆ ಪೂರಿ ಫುಲ್ಲು ಜಾಸ್ತಿ ದಪ್ಪ ಆಗೋಲ್ಲ, ಈ ಥರ ನೀಟಾಗಿ ಬರ್ತವೆ ಎಣ್ಣೆ ಸ್ವಲ್ಪ ಕಾದಿದ್ರೆ. ಫೈನಲಿ ಪೂರಿ, ಪಾನಿ ಮತ್ತು ಮಸಾಲೆ ಎಲ್ಲ ರೆಡಿ.